ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ದರ್ಶನ್ ಜೈಲಿಗೆ ಹೋಗಿ ಬಂದ ನಂತರದಲ್ಲಿ ಈಗ ಜಾಮೀನು ಸಿಕ್ಕಿದೆಯಲ್ಲ, ಅವರ ಆವ ಭಾವ ಹೇಗಿದೆ, ಅವರು ಈ ಘಟನೆಯನ್ನು ಹೇಗೆ ಸ್ವೀಕಾರ ಮಾಡಿದ್ದಾರೆ, ಜೈಲು ವಾಸವನ್ನು ಅನುಭವಿಸಿದ ಬಳಿಕ ದರ್ಶನ್ನ ಮನಸ್ಥಿತಿ ಏನು, ಈಗ ಜಾಮೀನು ಸಿಕ್ಕ ನಂತರದಲ್ಲಿ ಅವರ ಮುಖದಲ್ಲಿರುವಂಥ ಭಾವ ಏನು, ಇದೆಲ್ಲವೂ ಕೂಡ ಜನ ಗಮನಿಸ್ತಾ ಇರ್ತಾರೆ ಅನ್ನುವ ಕಾರಣಕ್ಕಾಗಿಯೇ ನಾವು ಇದನ್ನು ತೋರಿಸ್ತಾ ಇರ್ತೀವಿ. ದರ್ಶನ್ ವಕೀಲರ ಜೊತೆ ಅತ್ಯಂತ ಖುಷಿಯಿಂದಲೇ ಇದ್ದಾರೆ. ಕೋರ್ಟ್ ಹಾಲಿಗೆ ಬಂದಿದ್ದಾರೆ. ಈಗ ಆಲ್ರೆಡಿ ಕೋರ್ಟ್ ಹಾಲ್ನಲ್ಲಿ, ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ನ ವಿಚಾರಣೆ ಕೂಡ ಆರಂಭ ಆಗಿದೆ. ಜಡ್ಜ್ ಆದರೂ ನಟ ದರ್ಶನ್ ನಿಂತ್ಕೊಂಡಿದ್ದಾರೆ. ಕೋರ್ಟ್ಗೆ ಎರಡನೇ ಆರೋಪಿ A2 ದರ್ಶನ್ ಹಾಜರನ್ನು ದಾಖಲಿಸಿದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ವಿಚಾರಣೆ ಅನ್ನೋದಕ್ಕಿಂತ ಬೇಕಾದಂಥ ಪ್ರೊಸೀಜರ್ಗಳನ್ನು ಮಾಡಲಿಕ್ಕಾಗತ್ತೆ ಅಷ್ಟೆ. ಸೊ ಎರಡನೇ ಆರೋಪಿ ದರ್ಶನ್ ಕೋರ್ಟ್ನಲ್ಲಿದ್ದಾರೆ. ಕೆಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. 1 ಲಕ್ಷ ರೂಪಾಯಿ ಮತ್ತು 2 ಶ್ಯೂರಿಟಿ ಕೊಡುವಂಥ ಕಂಡೀಷನ್ ಇತ್ತು, ಅದನ್ನು ಕೂಡ ಫುಲ್ಫಿಲ್ ಮಾಡಿದ್ದಾರೆ. ಇನ್ನೂ ಕೆಲವಷ್ಟು ಕಂಡೀಷನ್ಸ್ಗಳಿರ್ತವೆ, ಅದೆಲ್ಲದಕ್ಕೂ ಕೂಡ ಒಪ್ಪಿಕೊಂಡು ಹೌದು, ಕೋರ್ಟ್ ವಿಧಿಸಿರುವಂಥ ಆದೇಶವನ್ನು ನಾನು ಪಾಲಿಸ್ತೇನೆ, ಕೋರ್ಟ್ ವಿಧಿಸಿರುವಂಥ ಷರತ್ತುಗಳಿಗೆ ಬದ್ಧವಾಗಿ ನಾನು ನಡೆದುಕೊಳ್ತೇನೆ, ಕೋರ್ಟ್ನ ಯಾವುದೇ ರೀತಿಯ ನಿಯಮವನ್ನು ನಾನಿಲ್ಲಿ ವೈಲೇಟ್ ಮಾಡೋದಿಲ್ಲ, ಉಲ್ಲಂಘಿಸೋದಿಲ್ಲ. ಸೊ ಹೀಗಾಗಿಯೇ ದರ್ಶನ್ ಇವತ್ತು ಸಹಿ ಮಾಡ್ತಾ ಇರುವಂಥ ಉದ್ದೇಶವೇ ಅದಾಗಿರುತ್ತೆ. ಮಾನ್ಯ ಕೋರ್ಟ್ ಜಾಮೀನು ದಯಪಾಲಿಸಿದ ನಂತರದಲ್ಲಿ ದರ್ಶನ್ನ ಕೋರ್ಟ್ನ ಆದೇಶಕ್ಕೆ ತಕ್ಕದಾದ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗತ್ತೆ. ಹೇಳಿ ಕೇಳಿ ದರ್ಶನ್ನ ಒಬ್ಬ ಸಿನಿಮಾ ನಟ, ಅನೇಕ ಕಡೆಗಳಲ್ಲಿ ಸಿನಿಮಾ ಶೂಟಿಂಗ್ಗೆ ಅಂತ ಹೋಗಬೇಕಾಗತ್ತೆ. ಅನೇಕ ಸಿನಿಮಾಗಳು ವಿದೇಶಗಳಲ್ಲಿಯೂ ಕೂಡ ಶೂಟಿಂಗ್ ಆಗಿರುತ್ತೆ. ಕೆಲವಷ್ಟು ಸಿನಿಮಾಗಳು, ಈಗ ಕೆಲವು ಸಿನಿಮಾಗಳು ಅವರ ಕೈಯಲ್ಲಿದೆ. ಡೆವಿಲ್ ಅನ್ನುವ ಸಿನಿಮಾ, ಹೀಗೆ ಬೇರೆ ಬೇರೆ ಸಿನಿಮಾಗಳು ಅವ್ರ ಕೈಯಲ್ಲಿದೆ. ಅವರ ಶೂಟಿಂಗ್ ಪ್ಲ್ಯಾನ್ಗಳು ಹೆಂಗಿರುತ್ತೆ, ಕೇವಲ ಬೆಂಗಳೂರು, ಕೇವಲ ನಮ್ಮ ಕರ್ನಾಟಕನೋ, ಅಥವಾ ಕೇವಲ ಅಕ್ಕಪಕ್ಕದ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ ಅನ್ನೋದೇ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಶೂಟಿಂಗ್ಗೆ ಪ್ಲ್ಯಾನ್ ಮಾಡಿಕೊಳ್ಳಲಾಗುತ್ತೆ. ಸೊ ಹೀಗಾಗಿ ಶೂಟಿಂಗ್ಗೆ ಪ್ಲ್ಯಾನ್ ಮಾಡಿಕೊಂಡಿದ್ದೇ ಆದರೆ ಅದು ಸಾಧ್ಯವಾಗೋದಿಲ್ಲ. ದರ್ಶನ್ಗೆ ಬೇರೆ ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ಇಲ್ಲಿ ಕಂಡೀಷನ್ಸ್ ಇರುತ್ತೆ, ಅವರ ಷರತ್ತುಗಳಿರುತ್ತೆ. ಆ ಷರತ್ತುಗಳಿಗೆ ಬದ್ಧವಾಗಿ ದರ್ಶನ್ ನಡೆದುಕೊಳ್ಬೇಕಾಗತ್ತೆ. ಸೊ ಹೀಗಾಗಿ ಒಬ್ಬ ಸಿನಿಮಾ ನಟ ಆಗಿರುವ ಕಾರಣಕ್ಕಾಗಿ ಒಂದು ಸೀಮಿತ ಚೌಕಟ್ಟನ್ನು, ಆ ಚೌಕಟ್ಟಿನೊಳಗೆ ಬದುಕಬೇಕಲ್ಲ, ಆ ಚೌಕಟ್ಟಿನೊಳಗೆ ಇರಬೇಕಾಗತ್ತೆ. ಸೊ ಹೀಗಾಗಿ ಆ ಎಲ್ಲ ಕಂಡೀಷನ್ಸ್ಗಳಿಗೆ ನಾನು ಒಪ್ಪಿದ್ದೇನೆ ಅಂತ ಹೇಳಿ ಸಹಿ ಮಾಡಿದ್ದಾರೆ. ಅದರ ಜೊತೆ ದರ್ಶನ್ ಒಬ್ಬ ಸೆಲೆಬ್ರಿಟಿ, ದರ್ಶನ್ನ ಭೇಟಿಯಾಗಲಿಕ್ಕೆ ಜನ ಕಾಯ್ತಾ ಇರ್ತಾರೆ, ತುದಿ ಗಾಲಲ್ಲಿ ನಿಂತಿರ್ತಾರೆ. ಜನ ಅವರನ್ನು ಭೇಟಿಯಾಗಬೇಕು, ಸೆಲ್ಫಿ ತಗೊಳ್ಬೇಕು, ಅವ್ರ ಜೊತೆ ಮಾತಾಡಬೇಕು, ಒಂದು ವಿಡಿಯೋ ಮಾಡಬೇಕು, ಏನೆಲ್ಲ ಅಂದ್ಕೊಂಡಿರ್ತಾರೋ. ಬಟ್ ಹಾಗೆ ಎಲ್ಲರನ್ನೂ ಭೇಟಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ದರ್ಶನ್ ಒಬ್ಬ ಕೊಲೆ ಆರೋಪಿ. ದರ್ಶನ್ ಸಾಕ್ಷಿಗಳನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ದರ್ಶನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ವ್ಯಕ್ತಿಗಳನ್ನು ಭೇಟಿಯಾಗಿ ಸಾಕ್ಷ್ಯಗಳನ್ನು ನಾಶಪಡಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಹೀಗಾಗಿ ದರ್ಶನ್ ಆ ಎಲ್ಲ ಕಂಡೀಷನ್ಸ್ಗಳನ್ನು, ಆ ಎಲ್ಲ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಸೊ ದರ್ಶನ್ನ ಜಾಮೀನು ಪಡೆದ ನಂತರ ಜೀವನ ಅದಕ್ಕೆ ಅನುಗುಣವಾಗಿಯೇ ರೂಢಿಸ್ಕೊಳ್ಬೇಕಾಗತ್ತೆ. ಇವತ್ತು ಕೋರ್ಟಿಗೆ ಬಂದಿದ್ದಾರೆ. BGS ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು, ನಿಮ್ಗೆ ಗೊತ್ತಿದೆ. ತೀವ್ರ ಬೆನ್ನು ನೋವಿನ ಸಮಸ್ಯೆಯ ಕಾರಣಕ್ಕಾಗಿ BGS ಗ್ಲೋಬಲ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಮಧ್ಯಂತರ ಜಾಮೀನನ್ನು ಪಡೆದುಕೊಂಡ ನಂತರದಲ್ಲಿ, ಮಧ್ಯಂತರ ಜಾಮೀನು ಪಡೆದುಕೊಂಡ ನಂತರದಲ್ಲಿ ಟ್ರೀಟ್ಮೆಂಟ್ನಲ್ಲಿದ್ದಂಥ ದರ್ಶನ್ಗೆ ಒಂದು ಭಾಗ್ಯ, ಒಂದು ಜಾಮೀನಿನ ಭಾಗ್ಯ ಸಿಕ್ತು.
ಈಗ ರೆಗ್ಯುಲರ್ ಬೇಲನ್ನು, ಪೂರ್ಣಾವಧಿಯ ಬೇಲನ್ನು, ಕಾಯಂ ಬೇಲನ್ನು ಪಡೆದುಕೊಂಡಿದ್ದಾರೆ. ಅದು ಮುಂದೆ ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗುತ್ತೋ ಅಥವಾ ಸಸ್ಟೇನ್ ಆಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಅವರು ಪೂರ್ಣಾವಧಿಯ ಬೇಲ್ ಮೇಲಿದ್ದಾರೆ. ಈಗ ಮತ್ತೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿದ ನಂತರದಲ್ಲಿ ದರ್ಶನ್ ವಾಪಸ್ ಆಗ್ತಾ ಇದ್ದಾರಂತೆ. ಮೋಸ್ಟ್ಲಿ ಇನ್ನೂ ನಮಗಿರುವಂಥ ಮಾಹಿತಿ ಪ್ರಕಾರ ಇನ್ನೂ ಕೆಲ ದಿನಗಳ ಕಾಲ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರೋದರಿಂದ ಅಗೇನ್ BGS ಆಸ್ಪತ್ರೆಗೆ ವಾಪಸ್ ಆಗ್ತಾರೆ ಅಂತ. ನೋಡಿ, ಆರಂಭದಿಂದಲೂ ಅವರಿಗೆ ಚಿಕಿತ್ಸೆ ಕೊಡಿಸುವ ವಿಚಾರದಲ್ಲಿ ಅಥವಾ ಅವರು ಚಿಕಿತ್ಸೆ ಪಡೆಯುವ ವಿಚಾರದಲ್ಲಿ ಸರ್ಜರಿನ, ಸ್ಪೈನ್ ಸರ್ಜರಿನ ಅಥವಾ ಫಿಸಿಯೋಥೆರಪಿಯ ಮುಖಾಂತರವೇ ಅವರನ್ನು ಗುಣಪಡಿಸಲಾಗುತ್ತಾ ಅಂತ ಬಳ್ಳಾರಿಯ ವಿಮ್ಸ್ ವೈದ್ಯರು ಅವರಿಗೆ ಹೇಳಿದ್ರು. ಸರ್ಜರಿ ಅವಶ್ಯಕತೆ ಇದೆ, ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಿದರು. ಆದರೆ ದರ್ಶನ್ ಅದನ್ನು ಅಪ್ಟು ಮಾಡಿಕೊಳ್ಳಿಲ್ಲ. ಮತ್ತೆ ಸೆಕೆಂಡ್ ಒಪಿನಿಯನ್ ಪಡೆದುಕೊಂಡ್ರು ಅಂತ ಕಾಣಿಸುತ್ತೆ. ದರ್ಶನ್ನ ಫಿಸಿಯೋಥೆರಪಿಯ ಮೂಲಕವೇ ಗುಣಮುಖರಾಗ್ತಾ ಇದ್ದಾರೆ. ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ದರ್ಶನ್ ರಿಲೀಫ್ ಆಗಿದ್ದಾರೆ, ಇನ್ನೂ ಆಗ್ತಾ ಇದ್ದಾರೆ. ಹೀಗಾಗಿ ಇನ್ನೂ ಕೆಲ ದಿನಗಳ ಕಾಲ ಅವರಿಗೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಎನ್ನುವ ಕಾರಣಕ್ಕಾಗಿ ಅವರನ್ನು ಈಗ ಆಸ್ಪತ್ರೆಗೆ ವಾಪಸ್ ಕರೆದುಕೊಂಡು ಹೋಗ್ತಾರೆ. ಮುಂದೆ ಕಾನೂನಿನ ಪ್ರಕ್ರಿಯೆ ಏನಿರುತ್ತೆ ಅದನ್ನು ಫೇಸ್ ಮಾಡಬೇಕಾಗತ್ತೆ. ಇದರ ಜೊತೆ ಒಂದು ರಿಲೀಫ್ ಅಂತಿರುತ್ತಲ್ಲ ಹಾಗೆ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸುನಿಲ್ ವಾದ ಮಾಡಿದ್ದಾರೆ. ದರ್ಶನ್ ಸೇರಿ ಎಲ್ಲ ಆರೋಪಿಗಳ ಜಾಮೀನು ಪ್ರಕ್ರಿಯೆ ಆರಂಭ ಆಗಿದೆ. ದರ್ಶನ್ಗೆ ಸಹೋದರ ದಿನಕರ್ ತುಗುದೀಪ್ ಮತ್ತು ನಟ ಧನ್ವೀರ್ ಸಾಥ್ ಕೊಟ್ಟಿದ್ದಾರೆ. A2 ದರ್ಶನ್ಗೆ ಶ್ಯೂರಿಟಿ ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್. ಅದಕ್ಕೆ ಸಹೋದರ ದಿನಕರ್, ನಟ ಧನ್ವೀರ್ ಅಂತ ಹೇಳಿ ಸುನಿಲ್ ಉತ್ತರ ಕೊಟ್ಟಿದ್ದಾರೆ ವಕೀಲರು. ಇವರಿಬ್ಬರ ಶ್ಯೂರಿಟಿ ಪರಿಗಣಿಸಲು ಕೋರಿದ್ದಾರೆ ದರ್ಶನ್ ಪರ ವಕೀಲರು.